ನನಗೆ ಮದುವೆ ಆಗಿ 2017ರಲ್ಲಿ ಮದುವೆ ಆಯ್ತದೆ. ನಾನು ನಮ್ಮ ಸ್ವಂತ ಮಾವನ ಮಗಳನ್ನೇ ಮದುವೆ ಆಗ್ತೀನಿ. ಅದರಲ್ಲೂ ಅವಳು ನನ್ನನ್ನೇ ಇಷ್ಟಪಟ್ಟು ಮದುವೆ ಆಗಬೇಕು ಅಂತಲೇ ಅವಳು ಹಠ ಮಾಡಿ ನನ್ನನ್ನು ಇಷ್ಟಪಟ್ಟು ಮದುವೆ ಆಗ್ತಾಳೆ. ನಮ್ಮಿಬ್ಬರಿಂದ ಒಂದು ಗಂಡು ಮಗು ಜನಿಸ್ತದೆ. ಅವನಿಗೀಗ 6 ವರ್ಷ. ಈಗ ಒಂದು 15 ಡೇಸಲ್ಲಿ ಈ ಥರ ಮೋಸ ಮಾಡಿ ಹೋಗಿದ್ದಾಳೆ. ಯಾವ ಥರ ಅಂದರೆ, ಗುರುವಾರ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋಗಿದ್ಲು ಸರ್. 2ನೇ ತಾರೀಕು ಗುರುವಾರ. 2ನೇ ತಾರೀಕು ಗುರುವಾರ. ಅದಕ್ಕೂ ಮುಂಚೆ ಅವಳಿಗೆ ಸ್ವಲ್ಪ ಲೋ ಬಿ ಪಿ ಇದಿದೆ ಅಂತ, ಬಿಳಿ ರಕ್ತ ಕಣ ಕಮ್ಮಿ ಇದೆ ಅಂತ ಭಾಳ ವೀಕ್ ಆಗಿದ್ಲು. ಹಂಗಾಗಿ ನಾನು ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಹಾಸ್ಪಿಟ್ಲಿಗೆಲ್ಲ ಅದೆಲ್ಲ ರಿಪೋರ್ಟ್ಸ್ ಇದೆ. ಅದಾದಮೇಲೆ ಈ ಥರ 2ನೇ ತಾರೀಕು ಹಾಸ್ಪಿಟ್ಲಿಗೆ ಹೋಗ್ತೇನೆ, ಸರಿ ಹೋಗು ಅಂತ ಕಳಿಸ್ತೀನಿ. ಅದಾದಮೇಲೆ ಅಲ್ಲಿಂದ ಹೋಗ್ಬಿಟ್ಟು ಅವಳು ಟ್ರೀಟ್ಮೆಂಟ್ ಎಲ್ಲ ಅಂತ ಆತಾಳೆ. ಸ್ವಲ್ಪ ಲೇಟ್ ಆಯಿತು ಬರೋದು, ಫ್ರೆಂಡ್ ಮೇಲೆ ಉಳ್ಕೊತೀನಿ ಅಂತ ಬೇರೆ ಫ್ರೆಂಡ್ ಹೆಸರು ಉಪಯೋಗಿಸೋಳು. ಅವಳು ನನಗೆ ಗೊತ್ತಿರಳೆ. ಆದರೆ ಅವಳು ಇಲ್ಲಿ ಎಂಟ್ರಿ ಇಲ್ಲ. ಅವಳು ಬದಲಿಗೆ ಅವಳ ಹೆಸರು ಮಾತ್ರ ಬೇರೆ ಎಂಟ್ರಿ ಇದ್ರಾಳೆ. ಅಂದ್ರೆ ಫೋನ್ ಬೇರೆ ಕೈಲಿ ಮಾಡಿಸ್ತಾರೆ. ಫೋನು ನಾನು ಇವಳಿಗೆ ಮಾಡಿದಾಗ ಅವಳು ಕೈಲಿ ಕೊಡೋದು. ನಾನು ಅಣ್ಣ ಮನುಜ ಅಂತ ಅವಳು ಮಾತಾಡ್ತಾಳೆ. ಆದ್ರೆ ಮನುಜ ಅವಳು ಹೆಸರು ಮಾತ್ರ, ಅದ್ರ ಲೇಡಿ ಬೇರೆ. ಆಯ್ತು, ಆ ಥರ ಮಾತಾಡಿ ಉಳ್ಕೊತಾಳೆ. ಆಯ್ತು, ಬೆಳಗ್ಗೆ ಇದು ಮಾಡ್ಕೊಂಬರ್ತೀವಿ. ಅಣ್ಣ ಪಾಪುಗೆ ಹುಷಾರಿನಿಲ್ವಲ್ಲ, ಯಾಕೆ ಯಾರ ಪಾಪುಗೆ ಅಂದರೆ ಮನುಜನ ಪಾಪುಗೆ ಅಂತ ಹುಷಾರಿನಿಲ್ಲ, ಇದಕ್ಕೆ ಕರ್ಕೊಂಡು ಹೋಗ್ತೀವಿ ಕಡೂರಿಗೆ, ಹೋಗಿ ಬರ್ತೀವಿ ಅಂತಾರೆ. ನಾವು ಹೆಂಗೋ ಪಾಪು ಅಲ್ವಾ ಅನ್ಕೊಂಡು ನನಗೂ ಮನಸ್ಸಿಗೆ ಬೇಜಾರಾಗಿ, ಆಯಿತು ಕರ್ಕೊಂಡು ಹೋಗಿ ಬರಮ್ಮ, ಒಟ್ಟಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಎಲ್ಲ ಹೋಗ್ತಿದ್ವಿ ಅಂತಾರೆ. ಆಯ್ತು ಹೋಗಿ ಬನ್ನಿ ಅಂತೀವಿ. ಅವತ್ತು ಲೇಟ್ ಆಗುತ್ತೆ ಸರ್, 8 ಗಂಟೆ ಆಗುತ್ತೆ ಬರೋದು. ಆದರೂ ಮನೆಗೆ ಬರಲ್ಲ. ಹಿಂಗೆ 8 ಗಂಟೆ ಆಯ್ತು, ಈಗೆಲ್ಲಿ ಬರೋಕೆ ಹೋಗಲಿಲ್ಲ, ಇಲ್ಲಿ ಎಲ್ಲ ಬಂದು ನೈಟ್ ಹೊತ್ತು ಬರೋಕ್ಕಾಗಲ್ಲ ಅಂತಾಳೆ. ಸರಿ, ಬೆಳಗ್ಗೆ ನೀವು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬೇಗ ಬರಬೇಕು, ಇಲ್ಲಿ ಕೆಲಸಗಳವೆ, ನನಗೆ ಇಲ್ಲಿ ತಿಂಡಿ ಯಾರು ಮಾಡ್ಕೊಡೋರು ಹಂಗೆ ಹಿಂಗೆ ಅಂತ ಹೇಳ್ತೀನಿ. ಪಾಪನ ಯಾರು ನೋಡ್ಕೊಳ್ಳೋರು ಅಂತೀನಿ. ಸರಿ ಆಯಿತು ಅಂತಲೇ 3 ಗಂಟೆಲಿ ಫೋನ್ ಮಾಡ್ತೀನಿ. ಹಾಸ್ಪಿಟ್ಲಲ್ಲಿ ಇದ್ದೀನಿ, ಇನ್ನೇನು ಒಂದು ಸ್ಕ್ಯಾನಿಂಗ್ ಆಗಬೇಕು ಅಂತ ಮಾತಾಡ್ತಾಳೆ. ಆಮೇಲೆ ಸ್ಕ್ಯಾನಿಂಗ್ ಆಗಬೇಕು ಅಂತ ಮಾತಾಡೋದು 3:22ಕ್ಕೆ ಲಾಸ್ಟ್ ಫೋನ್ ಮಾಡ್ತೀನಿ. ಬರ್ತೀವಿ, ಏನು ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ಸಾಯ್ಬೇಕು ಅಷ್ಟೇ, ಯಾರು ತಿಂಡಿ ಮಾಡ್ಕೊಡೋರು ಯಾರು, ಊಟ ಮಾಡ್ಕೊಡೋರು ಯಾರು ಅಂತ ಬೈತೀನಿ ಸರ್. ಆಮೇಲೆ ಅವಳು ಫೋನ್ ಇದು ಮಾಡಿದಳು, ಇನ್ನು ಫೋನೇ ಮಾಡಲ್ಲ. ಮಾಡ್ತಾಳೆ, ನೀವು ಸೀದಾ ರೂರಲ್ ಸ್ಟೇಷನಿಗೆ ಬನ್ನಿ ಅಂತ ಕಾಲ್ ಮಾಡ್ತಾರೆ. ಅಲ್ಲಿ ಒಬ್ರು ಲಾಯರ್ನು ಬುಕ್ ಮಾಡ್ಕೊಂಡ್ ಬಂದಿರ್ತಾರೆ ಸರ್. ಅವರು ಲಾಯರ್ನು ಬುಕ್ ಮಾಡ್ಕೊಂಡು ಅಲ್ಲಿ ಕರ್ಕೊಂಬಂದಿದ್ದಾರೆ. ಆಮೇಲೆ ರೂರಲ್ ಸ್ಟೇಷನ್ ಎಲ್ಲಾ ರೀತಿನೂ ಇನ್ಸ್ಪೆಕ್ಟರ್ ಸಮೇತ ಹೇಳ್ತಾರೆ, ಹೋಗಮ್ಮ, ಇಂಥ ಗಂಡನ ಯಾಕೆ ಬಿಡ್ತೀಯಾ, ಪಾಪು ನೋಡಿ ಚಿನ್ನಂಗಿದೆ, ಹೋಗು ಅಂತಲೂ ಹೇಳ್ತಾರೆ. ಆದ್ರೂ ಅವಳು ಮನಸ್ಸು ಕರಗಲ್ಲ ಸರ್. ಆದ್ರೂ ಕೂತಿರ್ತಾಳೆ. ಆಮೇಲೆ ಸಪ್ರೇಟ್ ಕರ್ಕೊಂಡು ಹೋಗಿ ಮಾತಾಡಿ ಅಂತಾರೆ. ನಮ್ಮ ಅವಳು ಫ್ರೆಂಡ್ನೇ ಕಳಿಸ್ತೀನಿ ಸರ್. ಅವಳು ಇನ್ನೇನು ಬಾಯಿ ಬಿಡಿಸಿ ಏನಾರು ತೊಂದರೆ, ಯಾರು ಈ ಥರ ಇದೆಯಾ, ಬ್ಲಾಕ್ ಮೇಲ್ ಏನಾರು ಮಾಡ್ತಾರೋ ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳು ಏನೋ ಮಾತಾಡ್ಬೇಕು. ಅಷ್ಟೊತ್ತಿಗೆ ಲಾಯರ್ ಬಂದು ಮತ್ತೆ ಕರೀತಾರೆ. ಸರ್, ಅವರು ನಿದ್ದೆ ಮಾತ್ರೆ ಹಾಕ್ಬಿಟ್ಟು ನನಗೆ ಮಧ್ಯರಾತ್ರಿ ಎದ್ಬಿಟ್ಟು 2 ಗ್ರಾಮ್ ಚಿನ್ನ ತಗೊಂಡು 8 ಲಕ್ಷ ದುಡ್ಡು ತಗೊಂಡು ಹೋಗಿದ್ದಾಳೆ ಅಂತ ಹೇಳಿದ್ದಾರೆ ಸರ್. ಸಾಂತ್ವನ ಕೇಂದ್ರದಿಂದ ಮನೆಗೆ ಕರ್ಕೊಂಡು ಹೋದ್ಮೇಲೆ ನನಗೆ ನಿದ್ದೆ ಮಾತ್ರೆ ಎಲ್ಲಿ ಸಿಗುತ್ತೆ ಸರ್? ನಿದ್ದೆ ಮಾತ್ರೆ ಎಲ್ಲಿ ಸಿಗುತ್ತೆ ನನಗೆ? ನನ್ನ ರೂಮಲ್ಲಿ ಒಂದು ಏನೂ ಇಟ್ಟಿರಲಿಲ್ಲ. ನನಗೆ ಒಂದು ಫೋನ್ ಆಗಲಿ, ಏನೂ ಆಗಲಿ, ಮತ್ತೊಂದಾಗಲಿ, ನೀರು ಒಂದು ಬಿಟ್ರೆ ಏನೂ ಇಟ್ಟಿರಲಿಲ್ಲ. ನಿದ್ದೆ ಮಾತ್ರೆ ಹೆಂಗೆ ಹಾಕ ಸರ್? ಊಟ ಮಾಡ್ತಿರೋದು ಅವ್ರ ಅಮ್ಮನ ಹತ್ರ ಹಾಕ್ಸ್ಕೊಂಡು ಊಟ ಮಾಡಿದ್ದಾನೆ. ಅದೇಂಗ್ ಸರ್ ನಿದ್ದೆ ಮಾತ್ರೆ ಹಾಕುತ್ತೆ? ಅವ್ರ ಮನೇಲಿ ಇವಾಗ ಎಲ್ಲ ನನ್ನ ತಾಳಿ ಚೈನ್ ಸಮೇತ ಅವ್ರು ಅಡೆ ಇಟ್ಟಿದ್ದಾರೆ. ಅವರೇ ಅದೇಂತ 200 ಗ್ರಾಮ್ ಚಿನ್ನ ಇರುತ್ತೆ ಅವ್ರ ಮನೇಲಿ. 8 ಲಕ್ಷ